ಮಾರ್ನಮ್ಮಿ ಅನ್ನೋದೇ ಒಂದು ಸೆಲೆಬ್ರೇಷನ್. ಆ ಸೆಲೆಬ್ರೇಷನ್ ಜೊತೆಗೆ ಒಂದು ಒಳ್ಳೆ ಕತೆ ನನ್ನನ್ನು ಫಸ್ಟ್ ಎಕ್ಸೈಟ್ ಮಾಡಿದ್ದು. ಆಮೇಲೆ ರಿಷಿಯವರು ಆ ಸ್ಟೋರಿ ಹೇಳಿದರು. ಆಮೇಲೆ ಸ್ಟೋರಿ ಇಷ್ಟ ಆಯಿತು, ಹಾಗೆ ಆ ಪಿಕ್ಚರ್ನ ಒಳಗಡೆ ಸೇರಿಕೊಂಡೆ ನಾನು. ಸ್ಟಿಲ್ ಕತೆ ಬಿಟ್ಟು ಎಲ್ಲೂ ಹೊರಗೆ ಹೋಗ್ದಿರಾ. ಸೊ ಆ ಕಥೆಯಲ್ಲಿ ಇರುವಂಥ ಏನು ಹೀಟ್ ಇದೆ, ಸೊ ಅದನ್ನ ಆ್ಯಕ್ಷನಲ್ಲಿ ನಾವು ಕರೆಕ್ಟಾಗಿ ಕನ್ವೆ ಮಾಡ್ಕೊಂಡು ಬಂದಿದ್ದೀವಿ ಪ್ರತಿಯೊಂದು ಆ್ಯಕ್ಷನ್ಸು. ಸೊ ಅವತ್ತು ಗ್ರೀನ್ ಸಿಗ್ನಲ್ ಕೊಡ್ತಾರೆ, ಫೈನಲ್ ರೈಟಿಂಗ್ ಪ್ರೊಸೆಸ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಇದು ಕಂಪ್ಲೀಟ್ ರೈಟಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ನನಗೂ ರಿತ್ವಿಕ್ ಅವ್ರಿಗೂ ಪರಿಚಯ ಆಗಿದ್ದು ಗಿಣಿರಾಮದಿಂದ. ಅವ್ರನ್ನ ಸಿಕ್ಕಿದ್ದು ಒಂದು ವಾರಕ್ಕೇನೆ ಇಲ್ಲ ನೀನು ಡೈರೆಕ್ಟರ್ ಆಗ್ತೀಯಾ ಪಕ್ಕ, ನಂಗೆ ಅನಿಸ್ತಿದೆ, ಫೀಲ್ ಆಗ್ತಿದೆ ಅನ್ನೋ ಥರದಲ್ಲಿ ಅವ್ರು ಹೇಳ್ತಾರೆ. ಒಬ್ಬೊಬ್ಬರು ಒಂದೊಂದು ಸ್ಟೈಲ್ ಆಫ್ ನರೇಷನಲ್ಲಿ ನಮಗೆ ಡೈರೆಕ್ಟರ್ಗಳು ಕನ್ವೆ ಮಾಡಿರ್ತಾರೆ. ಆದರೆ ಇದು ಮಾತ್ರ ನನಗೆ, ನಾನು ಒಂದು ನೋಡದೇ ಇರೋ ಪ್ರಪಂಚನ ಒಂದು ಅದ್ಭುತವಾಗಿ ತೋರಿಸ್ತಾ ಇದ್ದೀನಿ. ಆ ನೆಲದ ಕಥೆನ ನಾನು ಒಂದು ಡಿಫ್ರೆಂಟಾಗಿ ನಮ್ಮ ಒಂದು ಏನಂತಾರೆ ಅಲ್ಲಿರೋ ರಿಯಾಲಿಟಿ ಜೊತೆಗೆ ನನ್ನ ಒಂದು ಫ್ರೇಮಿಂಗಲ್ಲಿ ಕ್ಯಾಪ್ಚರ್ ಮಾಡೋದೇ ನನಗೆ ಅದ್ಭುತ ಅನಿಸಿದ್ದು. ನಮ್ಮ ಪ್ರೀತಮ್ ಸರ್ ಗಿಣಿರಾಮ ಸೀರಿಯಲ್ ಡೈರೆಕ್ಟ್ರೆ, ಅವರು ಒಂದಿಷ್ಟು ಸಿನಿಮಾಗಳನ್ನ ಮಾಡ್ತಾರೆ, ಎಲ್ಲ ಈ ಆರ್ಟ್ ಸಿನಿಮಾಗಳು. ಸೊ ಅಲ್ಲಿ ನನಗೆ ತುಂಬ ಕಲಿಯಕ್ಕೆ ಸಿಕ್ಕಿದ್ದೇ ಆ್ಯಕ್ಚುಲಿ ಅವ್ರ ಕೆಳಗೆ. ಸ್ಟಿಲ್ ಈ ಥರದ್ದು ಸೀಕ್ವೆನ್ಸ್ಗಳು ಸಿಕ್ಕಿದಾಗ ನಮಗೆ ಕೊರಿಯೋಗ್ರಫಿ ಮಾಡೋದಕ್ಕೆ, ಸೊ ಆ ಕತೆ ಒಳಗಡೆ ಬ್ಲೆಂಡಾಗಿ ಕೊರಿಯೋಗ್ರಾಫ್ ಮಾಡ್ತೀವಲ್ಲ. ಸೊ ಸೀನ್ ಬಿಗಿನಿಂಗ್ ನಾವು ಅದನ್ನು ಲೀಡ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಸೀನ್ಗೆ ಅದನ್ನು ಲೀಡ್ ಮಾಡಿಕೊಡ್ತೀವಲ್ಲ. ಸೊ ಆ ಥರದ್ದೆಲ್ಲ ಈ ಥರ ಕಂಟೆಂಟ್ ಇದ್ದಾಗ ತುಂಬ ಮಜವಾಗಿ ಬರುತ್ತೆ. ಆ ನೆಲದ ಕತೆ ಮಾಡ್ಬೇಕಾದ್ರೆ ಅಲ್ಲೆಲ್ಲೂ ಡ್ಯಾಮೇಜ್ ಆಗ್ದಿರ ನಾವು ಹಾಗೆ ಪ್ರಾಮಿಯನ್ಸ್ ಆಗಿ ಅದನ್ನು ಫ್ರೇಮಿಂಗ್ ಮಾಡಬೇಕು ಅನ್ನೋದು. ಒಂದು ಸರ್ಕಲಲ್ಲಿ ಟೀಮ್ ಮೀಟಿಂಗ್ ಆಗಿ ನಾವು ಅದೇ ರೀತಿಯೇ ಒಂದು ಅಲ್ಲಿರೋ ಕಲರ್ ಪ್ಯಾಲೆಟ್ನೇ ಯೂಸ್ ಮಾಡಿದ್ದೀವಿ. ಇದಕ್ಕೆ ಏನಂದರೆ ತುಂಬ ರಿಯಲಿಸ್ಟಿಕ್ ಆಗಿರೋ ಕಲರ್ ಪ್ಯಾಲೆಟೇ, ಆದರೆ ಇದರಲ್ಲಿ ಒಂದಿಷ್ಟು ಅಲ್ಲಿ ಒಂದು ಕಲರ್ ಇದೆಯಲ್ಲ ಅದನ್ನು ಕ್ಯಾಪ್ಚರ್ ಮಾಡಿದ್ದೀವಿ ನಾವು. ನನಗೆ ಅದನ್ನು ಅಷ್ಟೇನು ಚಾಲೆಂಜಿಂಗ್ ಅಂತೇಳಿ ಅಷ್ಟು ಇದು ಬಂದಿರಲಿಲ್ಲ ಸ್ಟಾರ್ಟಿಂಗ್ನಲ್ಲಿ. ಆದರೆ ಯಾವಾಗ ಡೈರೆಕ್ಟರ್ ವ್ಯೂನಿಂದ ಬಂತು ಆವಾಗ ಚಾಲೆಂಜಿಂಗ್ ಇದೆ ಅಂತ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು ಸ್ಕ್ರಿಪ್ಟ್ ಇತ್ತು ನನ್ನ ಹತ್ರ, ಅದು ಕೂಡ ನಾನು ಈ ಲಿಮಿಟೆಡ್ ಬಜೆಟ್ಗಳ ಸಿನಿಮಾಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದರಿಂದ ನೆಕ್ಸ್ಟ್ ನಾನು ಡೈರೆಕ್ಷನ್ ಮಾಡೋದಾದ್ರೂ ಒಂದು ಲಿಮಿಟೆಡ್ ಬಜೆಟಲ್ಲೇ ಒಂದು ಆರ್ಟ್ ಸಿನಿಮಾ ಥರದ್ದಲ್ಲೋ ಅಥವಾ ಆ ಥರದಲ್ಲೇ ಮಾಡಬೇಕು ಅನ್ನೋದೊಂದು ಥಾಟ್ ಪ್ರೊಸೆಸ್ ಇತ್ತು. ಸೊ ಅದನ್ನು ಹೇಳಿದಾಗ ಅವ್ನು ನನ್ನ ಹತ್ರ ಒಂದು ಕತೆ ಇದೆ, ಸೊ ಇದನ್ನು ನೋಡು ನೀನು ಡೈರೆಕ್ಷನ್ ಮಾಡೋದಾದರೆ ನಾನು ಹಿಂಗೆ ಕೊಡ್ತೀನಿ ಅಂತ. ಸರಿ ಅಂತ ಹೇಳ್ಬಿಟ್ಟು ಕತೆ ಕೇಳ್ತೀನಿ. ಕತೆ ಹೇಳಿದಾಗ ಅವನು ಒಂದು ಒಂದು ಲೈನ್ ಥರ ಒಂದು ಕತೆ ಹೇಳ್ತಾನೆ. ಕತೆಯಲ್ಲಿ ಇತ್ತು, ವಿಷಯಗಳು ತುಂಬ ಇತ್ತು. ಸೊ ಅದಿಷ್ಟನ್ನು ಹೇಳಿದಾಗ ನನಗೆ ತುಂಬ ಇಂಪ್ರೆಸಿವ್ ಅಂತ ಅನಿಸ್ತು. ಸೊ ಯಾರು ಹೀರೋ ಅಂತ ಹೇಳಿದಾಗ ನನಗೆ ಮತ್ತೆ ನೆನಪಾಗೋದು ರಿತ್ವಿಕ್ ಅವರು. ಪ್ರತಿಯೊಂದು ನಮಗೆ ಕತೆ ನರೇಷನ್ ಕೊಡ್ಬೇಕಾದ್ರೆ ನನಗೆ ಒಂದು 3-4 ಟೈಮ್ಸ್ ಕೊಟ್ಟಿದ್ದಾರೆ. ರೀಸನ್ ಏನು ಅಂದರೆ ಅಲ್ಲಿ ಏನಿದೆ ಕತೆ ಒಳಗೆ ಅದು ನಮ್ಮ ತಲೆಯಲ್ಲಿ ಇರಲಿ, ನಾವು ಯಾವುದೇ ಕಾರಣಕ್ಕೂ ಅದಕ್ಕೆ ಬೇರೆ ಏನೋ ತರೋದು ಬೇಡ ಅನ್ನೋ ಒಂದು ವಿಷನಲ್ಲಿ ಅವ್ರು ನಮ್ಗೆ ಕನ್ವೆ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ ಈ ಚೇಸಿಂಗ್ ಸೀಕ್ವೆನ್ಸ್ನ ಮೇಜರಾಗಿ ಕ್ಯಾಮ್ರಾಮನ್ ಆಗಲಿ ಡೈರೆಕ್ಟರ್ ಆಗಲಿ ಆ ಚೇಸಿಂಗ್ನಲ್ಲಿನೇ ಆ ಇಡೀ ಜಿಯೋಗ್ರಫಿನ ರಿವೀಲ್ ಮಾಡ್ಕೊಂಡು ಹೋಗ್ತೀವಿ. 2010 ಮತ್ತು 11 ಇದು ದಸರಾದ್ದು. ಅದು ಹಾಗೆ 2 ಲೊಕೇಶನ್ನಲ್ಲಿ ಶೂಟ್ ಮಾಡಬೇಕು. ಒಂದು ಜಲಕದ್ದು ಡೈರೆಕ್ಟರ್ ಆಫ್ ವ್ಯೂ, ಅದು ಜಲಕದಲ್ಲೇ ಬೇಕು ಅಂತೇಳಿ ಅಲ್ಲಿ, ಮತ್ತು ದಸರಾದ ಮೆರವಣಿಗೆ ರೀಕ್ರಿಯೇಟಿವ್ ಸೆಟ್ಟು, ಅದನ್ನು ಎರಡನ್ನೂ ಸಮೇತ ಸೆಟ್ಟೇ ಕ್ರಿಯೇಟ್ ಮಾಡಿ ಹಾಕಿದ್ವಿ. ಒಂದು ಸ್ಟ್ರಕ್ಚರ್ ನೀಟಾಗಿ ರೆಡಿ ಆಗುತ್ತೆ. ಆ ಸ್ಟ್ರಕ್ಚರ್ ಇಟ್ಕೊಂಡು ನಾನು ಮತ್ತೆ ರಿತ್ವಿಕ್ ಅವ್ರಿಗೆ ಹೋಗಿ ಅಪ್ರೋಚ್ ಮಾಡಿ, ಅವರು ತುಂಬ ಚೆನ್ನಾಗಿದೆ, ಎಕ್ಸೈಟ್ ಆಗ್ತಾರೆ, ತುಂಬ ಎಕ್ಸೈಟ್ ಆಗಿ ಶೆಟ್ರೆ ಇದನ್ನು ಮಾಡೋಣ ಪಕ್ಕ ನಾವು ಅಂತ ಹೇಳ್ಬಿಟ್ಟು ₹100 ಅಡ್ವಾನ್ಸ್ ಕೊಟ್ಬಿಡ್ತಾರೆ ನನಗೆ. ನನ್ನ ಡೈರೆಕ್ಟರ್ ಹೊಸಬ್ರು ಅಂತ ಅನಿಸಿಲ್ಲ, ಅವ್ರು ಮೋರ್ ದೆನ್ ಕ್ರಿಯೇಟಿವ್ ಆಗಿದ್ದರು. ಮತ್ತು ಹೀಗೆ ಆಗಬೇಕು ಅನ್ನೋದು ಅವ್ರದ್ದು ಪ್ರತಿಯೊಂದರಲ್ಲೂ ಒಂದು ಕಾಲ್ ಇತ್ತು. ಆ ಕಾಲ್ನೇ ಫಾಲೋ ಅಪ್ ಮಾಡಿದ್ದೀವಿ ನಾವು ಕೂಡ. ಕಿಕ್ ಒಂದು ಒದೆಯೋದಾಗಲಿ ಒದೆ ತಿನ್ನೋದಾಗಲಿ ಎರಡೂ ರಿಯಲಿಸ್ಟಿಕ್ ಆಗಿರಬೇಕು. ಸೊ ಅವಾಗನೇ ನಾವು ಮ್ಯಾಕ್ಸಿಮಮ್ ಅದನ್ನು ಓಕೆ ಕೆಲವೊಂದೆಲ್ಲ ಸೇಫ್ಟಿ ಮೆಷರ್ಮೆಂಟ್ ಇಟ್ಕೊಂಡಿರ್ತೀವಿ, ಬಟ್ ಸ್ಟಿಲ್ ರಿಯಲಿಸ್ಟಿಕ್ ಆಗಿರ್ಬೇಕಾದ್ರೆ ಕೆಲವೊಂದೆಲ್ಲ ತಾರ ರೋಡಲ್ಲಿ ಬೀಳಬೇಕು ಅಂತಂದರೆ ಸೊ ರೋಡಲ್ಲಿ ಹಂಗೆ ಲೈವ್ ಆಗೇ ಬೀಳಲೇಬೇಕು. ಸೊ ಆ ಥರದ್ದು ಸೀಕ್ವೆನ್ಸ್ಗಳು ಇಲ್ಲಿ ಜಾಸ್ತಿ ಕಷ್ಟ ಇತ್ತು. ಯಾಕಂತ ಹೇಳಿದ್ರೆ ಆ ಟೈಮ್ ಇದು ಬೇಕಂತ ಹೇಳಿದಾಗ ಅದನ್ನ ಹುಡ್ಕೊಂಡು ಹೋಗಲೇಬೇಕಾಗಿತ್ತು ನಾವು. ಒಬ್ಬ ಡೈರೆಕ್ಟ್ರ್ ಜೊತೆ ರೈಟ್ರು, ಅವ್ರ ಜೊತೆ ಅವ್ರ ಟೀಮು, ಅವರೊಂದಿಷ್ಟೆಲ್ಲ ಸಪೋರ್ಟ್ ಇರೋದ್ರಿಂದನೇ ಈ ಒಂದು ನಾನೇನೋ ಬೇರೆ ರೀತಿ ಕಾಣಿಸ್ಕೊತಾ ಇದ್ದೀನಿ ಸಿನಿಮಾಟೋಗ್ರಫಿಲಿ ಅಂದರೆ ಅದು ಅವ್ರುಗಳ ಒಂದು ರೈಟಿಂಗೇ ಕಾರಣ. ಫಸ್ಟ್ ಡೇ ನಾನು ಸೆಟ್ಗೆ ಹೋದ ತಕ್ಷಣ ನಾನು ಫುಲ್ ಭಯ ಬಿದ್ದು. ಏನಕ್ಕಂದರೆ ಒಂದು 30ರಿಂದ 40 ಗಾಡಿ, ಒಂದು ಹೆಚ್ಚು ಕಮ್ಮಿ ಒಂದು 100, 120, 150 ಜನ ಕ್ರ್ಯೂ, ಇದನ್ನೆಲ್ಲ ನಾನು ಕೆಲಸ ಮಾಡಿರೋ ಸಿನಿಮಾದಲ್ಲೂ ನಾನು ನೋಡಿಲ್ಲ. ಅದು ತುಂಬ ಹೇಳ್ಕೊಳ್ಳೋದಕ್ಕೆ ಎಷ್ಟು ಸುಲಭನೋ ಅಷ್ಟೇ ಕಷ್ಟ ಆಗಿತ್ತು. ಇದೆಲ್ಲ ನೋಡಿ ನನಗೆ ಇಷ್ಟೊಂದು ದೊಡ್ಡ ಕ್ಯಾನ್ವಸಲ್ಲಿ ನಾನು ಡೈರೆಕ್ಷನ್ ಮಾಡ್ತಾ ಇದ್ದೀನಲ್ಲ ಅನ್ನೋದು ಅದು ಒಂದು ಫಸ್ಟೇ ಗಡಗಡ ಅಂತ ಸ್ಟಾರ್ಟ್ ಆಗಿತ್ತು. ಬಟ್ ನನಗೆ ಎಲ್ಲೂ ಅದು ಫೀಲ್ ಆಗಲಿಲ್ಲ, ಬಿಕಾಸ್ ಇಡೀ ಟೀಮ್ ನನ್ನ ಜೊತೆಗಿತ್ತು. ನನ್ನ DOP ಆಗಿರ್ಬೋದು ಅಥವಾ ನನ್ನ ಆರ್ಟಿಸ್ಟ್ಗಳಾಗಿರ್ಬೋದು, ನನ್ನ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಎಲ್ಲರೂ ಕಂಪ್ಲೀಟಾಗಿ ನನ್ನ ಹೆಂಗೆ ಗಾರ್ಡ್ ಮಾಡ್ತಿದ್ರು ಅಂದರೆ, ಇಲ್ಲ ಯು ಕ್ಯಾನ್ ಡೂ ಇಟ್, ನೀನು ಮಾಡ್ತೀಯ, ಆರಾಮಾಗಿ ಮಾಡ್ಕೊಂಡು ಹೋಗು
ಅನ್ನೋ ಥರದಲ್ಲೇ ನನಗೆ ಒಂದು ಸೆಟ್ ಮಾಡಿಕೊಟ್ಟಿದ್ರು ಒಂದು ಮೈಂಡ್ ಸೆಟ್ನ. ವರದರಾಜ್ ಅಣ್ಣ ಆರ್ಟ್ ಡೈರೆಕ್ಟರ್, ಸೊ ಅವರು ಅದನ್ನು ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಮತ್ತು ತುಂಬ ರಿಯಲಿಸ್ಟಿಕ್ಕಾಗಿ ಅದನ್ನು ಅಪ್ರೋಚ್ ಮಾಡಿದ್ದಾರೆ. ಇವನ್ ನಾವು ಜಾತ್ರೆ ಅಂದಂಗೆ ಕೆಲವೊಂದು ನಮಗೆಲ್ಲ ನಮ್ಮ ಮೈಂಡಿಗೆ ಬರುತ್ತೆ ಗೊತ್ತಾ ಒಂದು ಸಿನಿಮ್ಯಾಟಿಕ್ ಇದರಲ್ಲಿ, ಸೊ ಆ ಥರದ್ದು ಯಾವುದೂ ಇಲ್ದಿರ ಒಂದು ರಿಯಲ್ ಆಗಿ, ಯಾಕಂದರೆ ಅವರು ಆ ಊರಿನ ಕಡೆಯವರೇ, ಸೊ ಅದರಿಂದ ಸೊ ಅಷ್ಟು ರಿಯಲಿಸ್ಟಿಕ್ಕಾಗಿ ಆ ಜಾತ್ರೆ ಸೆಟಪ್ನೆಲ್ಲ ಕ್ರಿಯೇಟ್ ಮಾಡಿಕೊಟ್ಟಿದ್ರು. ಯಾಕಂದರೆ ಶೂಟ್ ಮಾಡಬೇಕಾದ್ರೆ ಹಿಂದಿನ ದಿವಸ ಬಂದುಬಿಟ್ಟು ನೋಡಬೇಕು ಹೇಗೆ ಬಂದಿದೆ, ಏನು ಬಂದಿದೆ, ಬಂದಿಲ್ಲ ಅಂತ. ಪ್ರತಿಯೊಂದಕ್ಕೂ ಸಮೇತ ಬರ್ತಾಯಿದ್ರು, ನೋಡ್ತಾಯಿದ್ರು, ಈ ಥರ ಬರುತ್ತೆ, ಈ ಥರ ಕ್ಯಾಮರೇಟ್ರಿ ಹೀಗೆ ಬರುತ್ತೆ. ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರು ಬಂದು ಹಿಂದಿನ ದಿವಸ ಸಪೋರ್ಟ್ ಕೊಟ್ಟಿದ್ದಾರೆ ಸರ್. ಖಾಲಿ ಆರ್ಟ್ ಡಿಪಾರ್ಟ್ಮೆಂಟು ಸೆಟ್ ಕಾಣ್ತದೆ ಅಂತೇಳಿ ಆರ್ಟ್ ಡಿಪಾರ್ಟ್ಮೆಂಟು ಅಂತೇಳಿ ಹೇಳ್ಕೊಂಡು ಹೋಗೋದಕ್ಕಿಂತ ಎಲ್ಲರೂ ಒಟ್ಟಾಗಿ ಈ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಅದೇ ಹೇಳಿದಲ್ಲ, ಮತ್ತೇನೇ ಆದರೂ ಸಮೇತ ನಿಶಾಂತ್ ಸರು ಬಂದು ಸೆಟ್ ನೋಡ್ತಾಯಿದ್ರು. ನಮ್ಮ ಹೀರೋ ಬಂದು ರಿತಿಕ್ ಅವರು ಅವ್ರಿಗೆ ಆ ಅಭ್ಯಾಸ ಇಲ್ಲ, ಸೊ ಯಾವುದು ಹುಲಿದು. ಸೊ ಅದನ್ನು ಇವರು ಪ್ರಾಕ್ಟೀಸ್ ಮಾಡಿ ಆ ಹುಲಿ ಡ್ಯಾನ್ಸ್ನಾಗಲಿ ಅದ್ರ ಜೊತೆ ಆ್ಯಕ್ಷನ್ ಆಗಲಿ, ಸೊ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡೋಕ್ಕಿಂತ ಇವನ್ ಸಿನಿಮಾ ಶುರು ಆಗೋಕ್ಕಿಂತ ಮುಂಚೆಯಿಂದನೇ ಅವ್ರ ಪ್ರಾಕ್ಟೀಸ್ ಶುರುವಾಗಿತ್ತು. ಸೊ ಪರ್ಟಿಕ್ಯುಲರ್ ಯಾಕಂದರೆ ಅದು ತುಂಬ ಸೀರಿಯಸ್ ಮ್ಯಾಟ್ರ್, ಅದು ಸುಮ್ಮನೆ ಹಂಗೆ ಮಾಡೋದಕ್ಕಾಗಲ್ಲ. ಸೊ ತುಂಬ ಅಥೆಂಟಿಕ್ಕಾಗಿ ರಿಯಲ್ ಆಗಿರಬೇಕು, ಮತ್ತು ಆ ಸೀಕ್ವೆನ್ಸ್ ಎಲ್ಲ ಸಿನಿಮಾದ ಮೂಲ. ಯಾವಾಗಲೂ ಸಿನಿಮಾಟೋಗ್ರಾಫರ್ಸ್ಗೆ ಏನು ಅಂದರೆ ಕತ್ತಲೆ ಬೆಳಕು ಎರಡು ಈಕ್ವಲ್ ನಮಗೆ. ಅದರಲ್ಲೇ ನಾವು ಏನೇ ಎಮೋಷನ್ಸ್ ಇದ್ರೂ, ಅಗ್ರೆಷನ್ಸ್ ಇದ್ರೂ, ಒಂದು ಖುಷಿ ಇದ್ರೂ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ. ನಾವು ಅದನ್ನು ಇಟ್ಕೊಂಡು ಆ ಕಲರ್ಸ್ನೇ ಇಟ್ಕೊಂಡು ಶೂಟ್ ಮಾಡೋಣ. ಅದು ಒಂದು ಫೆಸ್ಟಿವಲಲ್ಲಿ ನಡೆಯೋವಂಥ ಸೀಕ್ವೆನ್ಸು. ಆ ಫೆಸ್ಟಿವಲ್ ಅಂದಿದ್ದ ಕೂಡಲೇ ಮಲ್ಟಿಪಲ್ ಕಲರ್ಸ್ ಇರುತ್ತೆ. ಆ ಕಲರ್ಸ್ನ ಫ್ರೇಮಿಂಗ್ ಮಾಡಿಕೊಂಡೇ ಶೂಟ್ ಮಾಡೋಣ ಅಂತಂತ ಒಂದು ಡಿಸ್ಕಸ್ ಆಗಿ ಕಂಪ್ಲೀಟ್ ಅದೊಂದು ನೈಟಲ್ಲೇ ಒಂದು ಡಾರ್ಕ್ ಥೀಮಲ್ಲಿ ಶೂಟ್ ಮಾಡಿದ್ವಿ. ನೆಕ್ಸ್ಟ್ ನಾವು ಶೂಟ್ಗೆ ಹೋಗ್ತಾ ಇದೀವಿ ಅಂದರೆ ಇಲ್ಲ ಇದನ್ನ ಜನ ಇಷ್ಟಪಡ್ತಿದ್ದಾರೆ ಅಂದರೆ ಇದಕ್ಕೆ ತಕ್ಕನಾಗಿ ನಾವು ಕರೆಕ್ಟಾಗಿ ಕೆಲಸ ಮಾಡ್ಕೊಂಬಂದರೆ ಖಂಡಿತ ಸಿನಿಮಾನು ಇಷ್ಟೇ ಚೆನ್ನಾಗಿ ತಗೋತಾರೆ ಅನ್ನೋ ಒಂದು ಕಾನ್ಫಿಡೆನ್ಸು ಬಿಲ್ಡ್ ಆಗುತ್ತೆ. ನಾವು ಒಂದು ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ಗೋಸ್ಕರ ಸೋಮೇಶ್ವರದಿಂದ ಕಾರವಾರದವರೆಗೂ ಕುತ್ತಿಗೆನ ಲೆಫ್ಟಲ್ಲೇ ಇಟ್ಕೊಂಡು ಲೊಕೇಶನ್ ನೋಡ್ಕೊಂಡು ಹೋಗಿದ್ದೀವಿ. ಕಂಪ್ಲೀಟ್ ಬೀಚ್ ಸೈಡೇ ಹೋಗ್ಬಿಟ್ಟು ಲೊಕೇಶನ್ ನೋಡ್ಕೊಂಡು ಬರ್ತೀವಿ. ಎಲ್ಲಿ ನಮಗೆ ಆ ಥರದೊಂದು ಫೀಲ್ ಇರುವಂಥ ಮನೆ ಸಿಕ್ಕಿರಲ್ಲ. ಅವಾಗ ಒಂದು ಪ್ಲೇಸ್ ಸಿಗುತ್ತೆ ನಮಗೆ, ಓಕೆ ಈ ಪ್ಲೇಸಲ್ಲಿ ನಾವು 90s ಮನೇನ ಸೆಟ್ ಹಾಕಿದ್ರೆ ನಮ್ಮ ಕತೆಗೆ ಹೆಂಗೆ ಬೇಕೋ ಹಂಗೆ ಕರೆಕ್ಟಾಗಿ ಇದು ಆ್ಯಪ್ಟ್ ಆಗುತ್ತೆ. ಸೊ ಅದನ್ನು ನಮಗೆ ವರದಣ್ಣ ಅಲ್ಲಿ ಸೂಪರ್ಬ್ ಆಗಿ ಹಾಕ್ಕೊಟ್ಟಿದ್ರು ಸೆಟ್. ಇರೋ ಲಿಮಿಟೆಡ್ ಟೈಮ್ನಲ್ಲಿ, ಸೊ ಒಂದು ಸಿನಿಮಾ ಒಂದು 1 year ಮಾಡ್ತೀವಿ ಅಂತಂದ್ರೆ ಆ 1 year ಟೈಮ್ ಒಳಗಡೆ ಅವ್ರು ಕಲಿಬೇಕು. ಇವರೆಲ್ಲ ರಿಯಲ್ ಟೈಗರ್ ಡ್ಯಾನ್ಸ್ ಮಾಡೋವಂಥವ್ರು, ಅವರೆಲ್ಲ ಚಿಕ್ಕ ವಯಸ್ಸಿಂದನೇ ಕಲ್ತ್ಕೊಂಡ್ಬಂದಿರ್ತಾರೆ. ಸೊ ಅವ್ರ ಜೊತೆ ಈಕ್ವಲ್ ಆಗಿ ಟ್ರೈನಿಂಗ್ ಮಾಡಬೇಕು ಅಂತಂದರೆ ಆ್ಯಂಡ್ ಆ ಎನರ್ಜಿ, ಎಕ್ಸ್ಟ್ರೀಮ್ ಎನರ್ಜಿ ಬೇಕು. ಯಾವ ಥರ ಡಿಫ್ರೆನ್ಸ್ ಬಂದಿದೆ, ಯಾವ ಥರ ಹುಲಿ ವೇಷದಲ್ಲಿ ಡಿಫ್ರೆನ್ಸ್ ಬಂದಿದೆ. ನಮಗೇನು ಡೈರೆಕ್ಟ್ರು ಕೆಲವರು ಸಲ ಚುಚ್ಚುತ್ತಾ ಹೇಳ್ತಾಯಿದ್ರು, ಹೀಗಲ್ಲ ಹೀಗೆ, ನನಗೆ ಇದು ಅಲ್ಲ, ಇದು ಹೀಗೆ ಬೇಕಾಗಿದ್ದಿದ್ದು ಅಂತ. ಹಾಗೆ ಅದು ಚೇಂಜಸ್ ಆಗಿ ಮಾಡ್ಕೊಂಡು ಬರ್ತಾಯಿದ್ವಿ. ಟೈಗರ್ ಡ್ಯಾನ್ಸ್ ನಾವು ನೋಡಿದಾಗ್ಲೇ ಯಾಕೆ ಮ್ಯಾಕ್ಸಿಮಮ್ ನಾವೆಲ್ಲ ಟ್ರೈ ಮಾಡಲ್ಲ, ಜಸ್ಟ್ ಎಂಜಾಯ್ ಮಾಡ್ತೀವಿ ಅಂತಂದರೆ ಬಿಕಾಸ್ ಅದ್ರದ್ದು ಎನರ್ಜಿ ಪೀಕಲ್ಲಿರುತ್ತೆ. ಆ್ಯಂಡ್ ಆ ಕಾನ್ಫಿಡೆನ್ಸ್ ಬೇಕು. ಆ ಹುಲಿ ಆ ಪೈಂಟ್ ಹಾಕ್ಕೊಂಡು ಒಂದು ಆ ಸ್ಟ್ರೀಟಲ್ಲಿ ನಿಂತ್ಕೊಳೋದಕ್ಕೆ ಒಂದು ಕಾನ್ಫಿಡೆನ್ಸ್ ಬೇಕು. ಅದಕ್ಕೆ ಅವರು ಅಪ್ರಿಷಿಯೇಟ್ ಮಾಡಲೇಬೇಕು ಹೀರೋನ. ಸೊ ಈ ಥರದ್ದು ವಿಷಯದಲ್ಲೆಲ್ಲ ಅವರು ತುಂಬ ಧೈರ್ಯದಿಂದ ಮಾಡಿದ್ದಾರೆ ಆ್ಯಂಡ್ ಟು ಮಚ್ ಎಫರ್ಟ್ ಇದೆ. ಹುಲಿ ವೇಷ ಗೊತ್ತಿಲ್ಲದೆ ಇರುವಂಥ ವ್ಯಕ್ತಿ ಅಲ್ಲಿ ಬಂದು ಹುಲಿ ವೇಷ ಕೊಂಡು ಅದನ್ನ ಕಲಿತು ಅದನ್ನು ಸ್ಕ್ರೀನ್ ಮೇಲೆ ತರಲಿಕ್ಕೆ ಪ್ರೊಡಕ್ಷನ್ ಹೌಸು ತುಂಬ ರಿಸ್ಕ್ ತಗೊಳ್ಬೇಕಾಗಿರುತ್ತೆ. ಅದನ್ನ ತಗೊಂಡಿದೆ. ಸೊ ಫಸ್ಟ್ ಡೇ ಆಫ್ 90s ಶೂಟು ನಾವೊಂದು ದೇವಸ್ಥಾನದ ಸೆಟ್ ಆಗಿರ್ತೀವಿ ಚಿಕ್ಕದಾಗಿ. ಒಂದು ಹೆಚ್ಚು ಕಮ್ಮಿ ಒಂದು 1000 ಜನ ಜೂನಿಯರ್ಸು, ನಾವೊಂದು ಆರ್ಟಿಸ್ಟು ಕ್ರೀವ್ ಎಲ್ಲ ಸೇರಿ ಒಂದು 200-250 ಜನ ನಾವಿರ್ತೀವಿ. ಎಲ್ಲ ಆಗಿ ರೆಡಿಯಾಗಿ ಓಕೆ ಶೂಟ್ ಸ್ಟಾರ್ಟ್ ಅಂತೀವಿ. ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಫುಲ್ ಮಳೆ. ಹೆಚ್ಚು ಕಮ್ಮಿ 2 ಗಂಟೆ, 2ರಿಂದ 2.5 ಗಂಟೆ ಮಳೆ ಇರೋದ್ರಿಂದ ಶೂಟ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ನಾವು ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಜೊತೆಗೆ ಏನೋ ನಾವು ತಲುಪಿಸ್ಬೇಕು. ಸೊ ಆ ಥರದ್ರಲ್ಲಿ ಒಬ್ಬ ಹೊಸ ನಿರ್ದೇಶಕ ಇಷ್ಟೊಂದು ಒಂದು ಬ್ಯೂಟಿಫುಲ್ಲಾಗಿ ಒಂದು ಕಂಟೆಂಟ್, ಸೊ ಅದರಲ್ಲಿ ಒಂದು ಮೆಸೇಜ್ನ ನೀಟಾಗಿ ಬ್ಲೆಂಡ್ ಮಾಡಿ ಸೊ ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕಾದಂಥದ್ದು. ಸೊ ತುಂಬ ಅದೊಂದು ಸಬ್ ಲೇಯರ್ ಆಗಿ ಒಂದು ಮೆಟಫರ್ ಆಗೆಲ್ಲ ಅದನ್ನು ಒಂದು ಮಾಡ್ಕೊಂಬಂದಿರೋದು ಇಟ್ಸ್ ರಿಯಲಿ ಅಪ್ರಿಷಿಯೇಟಬಲ್. ಎಲ್ಲರೂ ಫುಲ್ ಟೆನ್ಸ್ಡ್ ಆಗಿಬಿಡ್ತೀವಿ. ಇಷ್ಟು ದೊಡ್ಡ ಕ್ಯಾನ್ವಾಸ್, ಇಷ್ಟೊಂದು ಜನ ಇದ್ದೀವಿ, ಒಂದು ದಿವಸ ವೇಸ್ಟ್ ಆಯಿತು ಅಂದರೆ ಫುಲ್ ಟೆನ್ಷನ್ ಆಗಿಬಿಡುತ್ತೆ ಅನ್ನೋ ಥರದ್ದು. ಸೊ ಬಟ್ ಯಾರು ಅಂದರೆ ಡೌನ್ ಆಗಕ್ಕೆ ಬಿಡ್ತಾ ಇಲ್ಲ. ಈವನ್ ಪ್ರೊಡ್ಯೂಸರ್ಸ್ ಕೂಡ ಏನು ಟೆನ್ಷನ್ ಮಾಡ್ಕೋಬೇಡಿ ಡೈರೆಕ್ಟ್ರೆ, ಆರಾಮಾಗಿರಿ, ಆಗುತ್ತೆ, ನಿಲ್ಲುತ್ತೆ ಮಳೆ, ಸ್ಟಾರ್ಟ್ ಮಾಡ್ಕೋಬೋದು ಅಂತ. ಇನ್ನೊಂದು ಕಡೆ ಶಿವಸೇನಾ ಸರ್ ಬಂದುಬಿಟ್ಟು ನಂಗೆ ಸೈಡಿಗೆ ಕರ್ಕೊಂಡಿರ್ತಾರೆ, ಬನ್ನಿ ಶೆಟ್ರಿ ನೀವು ಆರಾಮಾಗಿರಿ, ಏನಾಗಲ್ಲ ಅನ್ನೋ ಥರದ್ದು. ಈ ಥರದಲ್ಲೇ ಎಲ್ಲರೂ ಒಬ್ಬರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಮೂರಲ್ಲಿ ವೆಯ್ಟ್ ಮಾಡ್ತಾ ಇರ್ತೀವಿ. ಮಳೆ ಕಮ್ಮಿ ಆಗುತ್ತೆ. ಕಮ್ಮಿ ಆಗಿ ದೇವ್ರ ದಯೆಯಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ನನಗೂ ಅಂದಾಜಿರಲಿಲ್ಲ ಒಂದು ದಿವಸದಲ್ಲಿ ಅಷ್ಟು ದೊಡ್ಡ ಸೀಕ್ವೆನ್ಸ್ನ ನಾವು ಶೂಟ್ ಮಾಡ್ತೀವಿ. 2 ಲೊಕೇಶನ್ ಶಿಫ್ಟ್ ಆಗಬೇಕಾಗಿತ್ತು. ಒಂದು ದಿವಸದಲ್ಲಿ 2 ಲೊಕೇಶನ್ ಶಿಫ್ಟ್ ಆಗಬೇಕಾಗಿತ್ತು. ಅದನ್ನು ತುಂಬ ಬ್ಯೂಟಿಫುಲ್ ಆಗಿ ನಮ್ಗೆ ಹೇಗೆ ಬೇಕೋ ಹಾಗೆ ನಾವು ಶೂಟ್ ಮಾಡಿಕೊಂಡು ನೀಟಾಗಿ ಮುಗಿಸ್ಕೋತೀವಿ. ಒಂದಿಷ್ಟು ಫೈಟ್ಗಳು ತುಂಬ ನೈಜವಾಗಿ ಇರೋದ್ರಿಂದ ಕಂಪ್ಲೀಟ್ ಶೋಲ್ಡ್ರಲ್ಲೇ ನಾವು ಕ್ಯಾರಿ ಓವರ್ ಮಾಡಿದ್ದೀವಿ. ಒಂದು ಫೈಟು ಒಂದು ಸುಮಾರು
ಒಂದೇ ಅದು ನೋಡೋದಕ್ಕೆ ತುಂಬ ಚಿಕ್ಕದಾಗಿ ಕಾಣಿದ್ರು ಚಿಕ್ಕದಾಗಿ ಕಂಡ್ರು ಕೂಡ ನಾವು ತುಂಬ ದೊಡ್ಡದಾಗಿ ಅಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯಿತು. ಮತ್ತು ಅದು ಅಷ್ಟೇ ಚೆನ್ನಾಗಿ ಸ್ಕ್ರೀನಲ್ಲಿ ಪ್ರೆಸೆನ್ಸ್ ಕಾಣುತ್ತೆ. ಇವ್ರಿಗೆ ಆಪೋಸಿಟ್ ಆಗಿ ನಾವೆಲ್ಲ ರನ್ನರ್ಸ್ನ ತಂದಿರ್ತೀವಿ, ಸ್ಪ್ರಿಂಟರ್ಸ್, ನಾಟ್ ಓನ್ಲಿ ಫೈಟರ್ಸ್, ಪ್ರಾಪರಾಗಿ ಓಡೋದಕ್ಕೆ ಅಂತಲೇ ಒಂದಷ್ಟು ಟೀಮ್ನ ಸೆಟ್ ಮಾಡಿ, ಸೊ ಇವ್ರನ್ನ ಚೇಸ್ ಮಾಡ್ತಾ ಇರ್ತಾರೆ. ಸೊ ಇವರು ಅದೇ ಫೇಸಿಂಗಲ್ಲಿ ಇವರು ಓಡಬೇಕು. ಕಂಪ್ಲೀಟ್ ಚೇಸಿಂಗಲ್ಲೇ ಶೂಟ್ ಮಾಡಿದ್ವಿ. ಕಂಪ್ಲೀಟ್ ಶೋಲ್ಡರ್ ಮೇಲೇ ಕ್ಯಾಮ್ರಾ ಇರುತ್ತೆ, ಗಿಂಬಲ್ಲು, ಜೊತೆಗೆ ಒಂದಿಷ್ಟು ರಿಕ್ವೈರ್ಮೆಂಟ್ಗಳು ನಮಗೆ ತುಂಬ ಕೊಟ್ಟಿದ್ದರು ನಮಗೆ ಪ್ರೊಡಕ್ಷನ್ ಮುಖಾಂತರ. ಅದರಿಂದ ತುಂಬ ಪಾಸಿಬಿಲಿಟೀಸ್ ಆಯಿತು, ತುಂಬ ಸಪೋರ್ಟಿಂಗಾಗಿ ಇತ್ತು ಟೀಮ್. ಅಲ್ಲಿ ನೈಟ್ ಮತ್ತೆ ನಾವು ಸೆಟ್ ಮಾಡಿ ಬಿಟ್ಟು ಬರುವಾಗಿರಲಿಲ್ಲ. ಅದಕ್ಕೋಸ್ಕರ ನಮ್ಮ ಸೆಟ್ಟಿದ್ದು ಗಾಡಿ ಬಂದಿರುತ್ತೆ ಕ್ಯಾಂಟ್ರು, ಅದರಲ್ಲಿ ಟೆಂಟ್ ಥರ ಮಾಡಿ ಹುಡುಗರು ಅಲ್ಲೇ ಮಲಗ್ತಾ ಇದ್ರು ರಾತ್ರಿ ಎಲ್ಲ. ಕೆಲಸ ಮಾಡುವಾಗ ಅಂದರೆ ರಾತ್ರಿ 2 ಗಂಟೆ 3 ಗಂಟೆವರೆಗೆ ವರ್ಕು ನಡೀತಾ ಇತ್ತು, ಜನರೇಟರ್ ಹಾಕೊಂಡು ಕೆಲಸನೂ ಮಾಡ್ತಾಯಿದ್ವಿ. ಆದರೂ ನೈಟು ಹಗಲು ಶೂಟ್ ಮುಗಿದ್ರೆ ಹಗಲಲ್ಲಿ ಸಹ ಕಾಯಬೇಕಾಗಿರುವಂಥ ಪರಿಸ್ಥಿತಿ ಇತ್ತು. ಅಲ್ಲಿ ಗಾಳಿಯೂ ಇತ್ತು, ಮಳೆನೂ ಇತ್ತು. ಪ್ರತಿಯೊಂದೂ ಒಂದು ಒಳ್ಳೆ ಗುಡ್ ವಿಲ್ಲಿಂದ ನಮ್ಮ ಜೊತೆ ಇದ್ದು ಆ ಫ್ರೇಮಿಗೆ ಏನು ಜಸ್ಟಿಫೈ ಮಾಡಬೇಕೋ ಅದನ್ನು ಎಲ್ಲ ಆ್ಯಕ್ಟರ್ಸು ಮಾಡಿದ್ದಾರೆ. ಒಂದು ರಿಯಲಿಸ್ಟಿಕ್ ಒಂದು ಅಪ್ರೋಚನ್ನ ಕಮರ್ಷಿಯಲ್ ಆಗಿ ಹೆಂಗೆ ತೋರಿಸೋದು, ಸೊ ಆ ಥರದ್ರಲ್ಲೆಲ್ಲ ಫ್ಯಾಂಟಾಸ್ಟಿಕ್ ಆಗಿತ್ತು ಅವ್ರ ವರ್ಕ್ಸ್ ಎಲ್ಲ. ಯಾವಾಗಲೂ ಸಿನಿಮಾಟೋಗ್ರಾಫರ್ಸ್ಗೆ ಏನು ಅಂದರೆ ಕತ್ತಲೆ ಬೆಳಕು ಎರಡು ಈಕ್ವಲ್ ನಮಗೆ. ಅದರಲ್ಲೇ ನಾವು ಏನೇ ಎಮೋಷನ್ಸ್ ಇದ್ರೂ, ಅಗ್ರೆಷನ್ಸ್ ಇದ್ರೂ, ಒಂದು ಖುಷಿ ಇದ್ರೂ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ. ಶಿವಸೇನಾ ಅವ್ರು ಸಿಕ್ಕಿದ್ಮೇಲೆ ಅವ್ರ ಜೊತೆ ಡಿಸ್ಕಷನ್ಸು, ಕೆಲವೊಂದು ಹೊಸ ಲೆನ್ಸಸ್ನೆಲ್ಲ ಅವರು ಇದರಲ್ಲಿ ಬಳಸಿರೋವಂಥದ್ದು. ನಾವು ಅದನ್ನು ಇಟ್ಕೊಂಡು ಆ ಕಲರ್ಸ್ನೇ ಇಟ್ಕೊಂಡು ಶೂಟ್ ಮಾಡೋಣ, ಅದು ಒಂದು ಫೆಸ್ಟಿವಲಲ್ಲಿ ನಡೆಯುವಂಥ ಸೀಕ್ವೆನ್ಸು. ಬನ್ನಿ ಸರ್, ನಾವು ಒರಿಜಿನಲ್ ದಸರಾಗೆ ಹೋಗೋಣ, ಅಲ್ಲೊಂದಿಷ್ಟು ಶೂಟ್ ಮಾಡ್ಕೊಂಬರೋಣ, ಏನಾದರೂ ಕಂಟೆಂಟ್ಗಳು ಸಿಗುತ್ತೆ ಅನ್ನೋ ಥರದಲ್ಲಿ ಶಿವ ಸರ್ ನಾವು ಪ್ಲ್ಯಾನ್ ಮಾಡಿಕೊಂಡು ಒರಿಜಿನಲ್ ದಸರಾ ಮಂಗಳೂರಲ್ಲಿ ನಡೆಯುವಂಥದ್ದು ಅಲ್ಲಿ ಹೋಗಿ ಒಂದಿಷ್ಟು ಶೂಟ್ಗಳನ್ನ ಮಾಡ್ಕೊಂಬರ್ತೀವಿ. ಪ್ಲಸ್ ನಮ್ಗೆ ಐಡಿಯಾ ಸಿಗುತ್ತೆ, ಏನಕ್ಕಂದರೆ ನಾವು ನಮ್ಮ ಸಿನಿಮಾದಲ್ಲಿ ನೆಕ್ಸ್ಟು ಈ ದಸರಾವನ್ನು ರೀಕ್ರಿಯೇಟ್ ಮಾಡಬೇಕಾಗಿತ್ತು. ಫೆಸ್ಟಿವಲ್ ಅಂದಿದ್ದ ಕೂಡಲೇ ಮಲ್ಟಿಪಲ್ ಕಲರ್ಸ್ ಇರುತ್ತೆ, ಆ ಕಲರ್ಸ್ನ ಫ್ರೇಮಿಂಗ್ ಮಾಡಿಕೊಂಡೇ ಶೂಟ್ ಮಾಡೋಣ ಅಂತಂತ ಒಂದು ಡಿಸ್ಕಸ್ ಆಗಿ ಕಂಪ್ಲೀಟ್ ಅದೊಂದು ನೈಟಲ್ಲೇ ಒಂದು ಡಾರ್ಕ್ ಥೀಮಲ್ಲಿ ಶೂಟ್ ಮಾಡಿದ್ವಿ. ಅಲ್ಲಿಂದ ನಂತರ ನಮಗೆ ಏನು ಬೇಕಾಗಿರುವಂಥದ್ದು ಆರ್ಟ್ ಡಿಪಾರ್ಟ್ಮೆಂಟ್ ಎಷ್ಟೇ ದೊಡ್ಡ ಸೆಟ್ ಬೇಕಾದರೂ ನಾವು ಮಾಡ್ಬೋದು. ಅದಕ್ಕೆ ಬೆನ್ನೆಲುಬು ಸಪೋರ್ಟ್ ಆಗಿ ನಿಲ್ಲುವಂಥದ್ದು ಪ್ರೊಡಕ್ಷನ್ ಹೌಸ್. ಗುನ್ನಾಡಿಯ ಪ್ರೊಡಕ್ಷನ್ ಹೌಸು ಇದು ಆ್ಯಕ್ಚುಲಿ ನನಗೆ ಎಲ್ಲೂ ಯಾವತ್ತು ಒಂದು ದಿನನೂ ಇದು ಹೊಸ ಪ್ರೊಡಕ್ಷನ್ ಹೌಸ್ ಅಂತಲೇ ಅನಿಸ್ಲಿಲ್ಲ. ಇವಾಗ ನನ್ನದೇ ಆದಂಥ ಒಂದು ಕಿಟ್ ಇರುತ್ತೆ. ಓಕೆ, ಸಿನಿಮಾಟೋಗ್ರಾಫರ್ ಈ ಕತೆ ನಾನು ಹಿಂಗೆ ಕೇಳಿದ್ದೀನಿ, ಈ ಕಿಟ್ ಇರಬೇಕು ಅಂತಂತ ಕಂಪ್ಲೀಟ್ ನಾನು ಒಂದಿಷ್ಟು ರಿಕ್ವೈರ್ಮೆಂಟ್ ಕೇಳಿದಾಗ ಯಾವುದೂ ಇಲ್ಲ ಅಂತಂತ ಹೇಳಿದೆ, ಪ್ರತಿಯೊಂದೂ ನಂಗೆ ನೀಡ್ಸ್ ಕೊಟ್ಟಿದ್ದಾರೆ. ಸರ್, ಈ ವಿಷಯ ನಮಗೆ ಇದಕ್ಕೆ ಬೇಕು ಅನ್ನೋ ಒಂದು ರೀಸನ್ ಇದೆಯಲ್ಲ, ಆ ರೀಸನ್ ಅವ್ರಿಗೆ ಕರೆಕ್ಟಾಗಿ ಕೊಟ್ಬಿಟ್ರೆ ಅದಕ್ಕೆ ಅವ್ರು ಯಾವತ್ತೂ ಇಲ್ಲ ಆಗಲ್ಲ ಅಂತ ಹೇಳಿಲ್ಲ, ಆಯ್ತು ಮಾಡಿ ಅದನ್ನು ಅನ್ನೋ ಥರದಲ್ಲೇ ಅಂದ್ಕೊಂಡ್ರು. ಫಸ್ಟಿಗೆ ನಾನು ಕೊಡಬೇಕಾದ್ರೂ 2-3 ಸಲ ಬಜೆಟ್ ಕೊಡ್ತಾ ಇದ್ದೆ. ಯಾವುದಕ್ಕೆ ಸರ್ ಇಷ್ಟರಲ್ಲೂ ಮುಗಿಸ್ಬೋದು, ಇಷ್ಟರಲ್ಲೂ ಇಲ್ಲ, ನಮಗೆ ಪಿಕ್ಚರ್ ಈ ಥರನೇ ಬೇಕು, ಅದು ಖರ್ಚು ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ, ಅದೇ ರೀತಿ ಬೇಕು ಅಂತೇಳಿ ಮುಂದರ್ಸ್ಕೊಂಡು ಹೋದರು. ರಿತ್ವಿಕ್ ಅವರು ನಾವು ಫಸ್ಟ್ ಒಂದು ಬಜೆಟ್ ತಲೆಯಲ್ಲಿ ಅಂದ್ಕೊಂಡಿದ್ವಿ ಅಂತ, ಆ ಬಜೆಟ್ನ 3 ಪಟ್ಟು ಇವತ್ತು ನಾವು ದಾಟಿ ಬಂದಿದ್ದೀವಿ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಅವ್ರ ಸಪೋರ್ಟ್ ಎಷ್ಟಿದೆ ನಮಗೆ ಅನ್ನೋದು. ಸೊ ಎಲ್ಲ ಫ್ಯಾಂಟಾಸ್ಟಿಕ್ ಆಗಿತ್ತು. ನಿಶಾಂತ್ ಸರ್ ತುಂಬ ಫ್ಯಾಂಟಾಸ್ಟಿಕ್ ವರ್ಕ್ ಅವ್ರದ್ದು, ಅವರು ಲೈನ್ ಪ್ರೊಡ್ಯೂಸರ್ ವರುಣ್, ಜಯರಾಮ್, ಸೊ ಇವರೆಲ್ಲರೂ ಒಂದು ಟೀಮ್ ವರ್ಕ್. ಆದರೆ ಲಾಸ್ಟ್ವರೆಗೂ ಸಹ ಪ್ರೊಡಕ್ಷನ್ ಹೌಸು ಬಿಟ್ಟಿಲ್ಲ, ಡೈರೆಕ್ಟ್ರು ಬಿಟ್ಟಿಲ್ಲ, ಅಷ್ಟು ಚೆನ್ನಾಗಿ ಮೂಡಿ ಬರುವಾಗೆ ಮಾಡಿಕೊಂಡ್ರು. ನಮ್ಮ ಸಂಸ್ಕೃತಿಯನ್ನು ನಾವು ಯಾವಾಗ ಸ್ಕ್ರೀನ್ ಮೇಲೆ ತರೋಕ್ಕೆ ಟ್ರೈ ಮಾಡ್ತೀವಿ, ಅದಕ್ಕೆ ಪರ ವಿರೋಧ ಇದ್ದೇ ಇರುತ್ತೆ ಖಂಡಿತವಾಗ್ಲೂ. ಬಟ್ ಇಲ್ಲಿ ನಾನು ವಿರೋಧಕ್ಕಿಂತ ಜಾಸ್ತಿ ಪರನೇ ಜಾಸ್ತಿ ಸಿಗುತ್ತೆ ಅನ್ನೋವಂಥ ಒಂದು ಕಾನ್ಫಿಡೆನ್ಸ್ ನನ್ನ ಹತ್ರ ಇದೆ. ಯಾಕಂದರೆ ನಾವೆಲ್ಲೂ ಯಾರ ಮನಸ್ಸಿಗೂ ನೋವು ಮಾಡುವಂಥ ಕಂಟೆಂಟ್ನ ಅಥವಾ ವಿಷಯವನ್ನು ನಾವೆಲ್ಲೂ ಇಲ್ಲಿ ತಂದಿಲ್ಲ ಕಥೆಯಲ್ಲಿ. ಎಲ್ಲರೂ ಒಂದು ಏನಂದರೆ ಒಂದು ನಮ್ಮ ಸಿನಿಮಾ ಒಂದು ರೂಟೆಡ್ ಒಂದು ಕತೆ ಹೇಳಕ್ಕೆ ಹೊರಟಿದ್ದೀವಿ ಅನ್ನೋವಂಥ ಒಂದು ಎಮೋಷನ್ ಜೊತೆ ಎಲ್ಲರೂ ಕೆಲಸ ಮಾಡಿದಾಗ ಸೊ ಈ ಥರದ್ದೊಂದು ಕಂಟೆಂಟು ಸಿಗುತ್ತೆ. ಸೊ ನನ್ನ ಡೈರೆಕ್ಷನ್ ಟೀಮಲ್ಲಿ ನನಗೆ ಅಸೋಸಿಯೇಟ್ ಆಗಿ ಅಮರ್ ಮತ್ತು ದಯಾ, ಆ್ಯಕ್ಚುಲಿ ದಯಾ ಕಂಪ್ಲೀಟ್ ಫ್ಲೆಡ್ಜಲ್ಲಿದ್ದರು. ಅಮರ್ ಅರ್ಧ ಸಿನಿಮಾ ಆದಮೇಲೆ ಬಂದು ನನಗೆ ಜಾಯ್ನ್ ಆದರು. ಅಮರ್ ಕೂಡ ಡೈರೆಕ್ಟ್ ಆ್ಯಕ್ಚುಲಿ ಸ್ಟೇಟ್ ಅವಾರ್ಡ್ ಎಲ್ಲ ತೊಗೊಂಡಿರೋರು. ಸೊ ಅವ್ರು ನಂಗೆ ಸಪೋರ್ಟಿವ್ ಆಗಿ ಇಲ್ಲ ನಾನು ಬರ್ತೀನಿ ನಿಮ್ಮ ಜೊತೆ ಅಂತ ಹೇಳ್ಬಿಟ್ಟು ಅವರು ಬಂದು ಜಾಯ್ನ್ ಆಗ್ತಾರೆ. ಸೊ ದಯಾನಂದ್ ನನ್ನ ಜೊತೆ ಕಂಪ್ಲೀಟಾಗಿ ಅಸೋಸಿಯೇಟ್ ಆಗಿ ನನ್ನ ಕಂಪ್ಲೀಟ್ ಸಿನಿಮಾ ಪ್ರೊಸೆಸ್ಗೆ ನಂಗೆ ಹೆಲ್ಪ್ ಮಾಡ್ತಿರೋದು ದಯಾ. ಅದ್ರ ಜೊತೆಗೆ ಅಕ್ಷಯ್ ಮತ್ತು ಶ್ರವಣ್, ಗಣೇಶ್ ಸಗ್ರಿ, ಆಮೇಲೆ ಸುದ್ದಿ ಆರ್ಯನ್ ನಮ್ಮ ಕಥೆಯ ರೈಟ್ರು ಕೂಡ, ಅವರು ಕೂಡ ಡೈರೆಕ್ಷನ್ ಟೀಮಲ್ಲೂ ಬಂದು ಸಪೋರ್ಟ್ ಮಾಡಿದರು. ರಮ್ಯಾ ಅಂತ ವರ್ಕ್ ಮಾಡಿದ್ದಾರೆ, ಸುಶಾಂತ್ ವರ್ಕ್ ಮಾಡಿದ್ದಾನೆ, ಮತ್ತು ಅಂಕಿತ್ ಅಂತ ವರ್ಕ್ ಮಾಡಿದ್ದಾರೆ. ಸೊ ಇವರೆಲ್ಲ ನನಗೆ ಸಪೋರ್ಟಿವ್ ಆಗಿದ್ದರಿಂದ ನನಗೆ ಕಂಪ್ಲೀಟಾಗಿ ಡೈರೆಕ್ಷನಲ್ಲಿ ಫೋಕಸ್ ಮಾಡೋಕ್ಕೆ ಸಾಧ್ಯ ಆಗಿತ್ತು ಟು ದ ಎಂಡ್ವರೆಗೂ. ಸೊ ಇವಾಗ ನನ್ನ ಪಾರ್ಟ್ ಮುಗೀತು, ಸಿನಿಮಾ ಎಡಿಟ್ ಮಾಡಿಕೊಟ್ಟೆ ಮುಗೀತು, ಎಲ್ಲ ಒಂದು ಪೋಸ್ಟ್ ಗಿಸ್ಟ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇದ್ರೂ ಎಲ್ರಿಗೂ ಒಂದು ಎಮೋಷನ್, ಒಂದು ಬಾಂಡಿಂಗ್ ಇದ್ದಾಗ ಸೊ ನಾವು ಪ್ರಮೋಷನ್ ಹೊರಗಡೆ ಎಲ್ಲ ಇನ್ವಾಲ್ವ್ ಆಗಿ ಟಿಲ್ ರಿಲೀಸ್ವರೆಗೂ ಒಂದು ನೀಟಾಗಿ ಜನರ ಹತ್ರ ಒಂದು ಕನ್ವೆ ಮಾಡಬೇಕನ್ನೋ ಅಂಥ ಒಂದು ಎಮೋಷನ್ ಈ ಸಿನಿಮಾದಲ್ಲಿ ನ್ಯಾಚುರಲ್ ಆಗಿ ಬಂದಿದೆ. ಆ್ಯಂಡ್ ಈಗಾಗಲೇ ನಮ್ಮ ಮಾರ್ನಮಿ ಸಿನಿಮಾ
ಟ್ರೈಲರ್ ಆಗಿರಲಿ, ಸಾಂಗ್ಸ್ ಆಗಿರಲಿ ಎಲ್ಲರೂ ನೋಡಿದ್ದೀರಾ. ಒಂದು ಒಳ್ಳೆ ಅಭಿಪ್ರಾಯನ ಎಲ್ಲರ ಕಡೆಯಿಂದ ನಮಗೆ ಮೆಚ್ಚುಗೆ ಸಿಕ್ಕಿದೆ. ದಯವಿಟ್ಟು ನಿಮ್ಮ ಅಕ್ಕಪಕ್ಕ ಇರೋ ಚಿತ್ರಮಂದಿರಗಳಲ್ಲಿ ಬಂದು ವೀಕ್ಷಿಸಿ. ಕರಾವಳಿ ಸೈಡಿನ ಪಿಕ್ಚರ್ಗಳು ಅಂದರೆ ಎಲ್ಲರೂ ಸಹ ಏನೋ ಒಂದು ಇದೆ ಅಂತ ಹೇಳುವಂಥದ್ದನ್ನು ಎಲ್ಲರೂ ಒಂದು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. 100% ಅದು ಈ ಪಿಕ್ಚರಲ್ಲಿದೆ. ಟ್ರೈಲರಲ್ಲಿ, ಸಾಂಗಲ್ಲಿ ಎಷ್ಟು ಖುಷಿ ಪಡಿಸಿದೀವೋ ಇನ್ನೂ ಹೆಚ್ಚಾಗಿ ನಿಮ್ಮನ್ನು ಸಿನಿಮಾ ಮುಖಾಂತರ ಖುಷಿ ಪಡಿಸ್ತೀವಿ ಅಂತಂತ ಹೇಳಕ್ಕೆ ಇಷ್ಟಪಡ್ತೀನಿ.